started way back in 1947 when India got freedom from British rule. But this region was under the despotic rule of Nizams of Hyderabad. Nizams were reluctant to merge this region into India. Today we gathered here to celebrate Kalyana Karnataka Liberation Day. Earlier we called it Hyderabad Karnataka. Before we celebrating this, I want to express my views. So 1947, 15th August we got independence. During that time we Saturn 19. Hyderabad Karnataka Liberation Day, formerly known as Kalyana Karnataka Liberation. It is a ಕರ್ನಾಟಕ ಯಾವ ರೀತಿ ನಾವು ಗಟ್ಟಿಗೊಳಿಸಬೇಕನ್ನೋಂಥ ಜವಾಬ್ದಾರಿಗಳು ನಮ್ಮ ಏನಿದ್ದಾವೆ ಅದರ ಬಗ್ಗೆ ಚರ್ಚಿಸೋಣ. ಸ್ವತಂತ್ರ ಸಿಕ್ಕಿದ ಮೇಲೆ ನಮ್ಮ ಜವಾಬ್ದಾರಿ ಏನಿದೆ, ಆ ಜವಾಬ್ದಾರಿಯನ್ನು ನಾವು ಯಾವ ಮಟ್ಟಕ್ಕೆ ನಾವು ನಿಭಾಯಿಸ್ತಾ ಇದ್ದೀವಿ. 77 ವರ್ಷ ಸ್ವತಂತ್ರ ಸಿಕ್ಕಿದ್ರು ಕೂಡ ಎಲ್ಲರ ಬಾಯಿನಲ್ಲಿ ಬರೋದು ನಮ್ಮ ಕಲ್ಯಾಣ ಕರ್ನಾಟಕ ಹಿಂದುಳಿದ ಭಾಗ. ಎದಕ್ಕೆ ಮಾತಾಡ್ತೀರಿ ಹಿಂದುಳಿದ ಭಾಗ ಅಂತ ನಾನು ಹೇಳ್ತಾ ಇದ್ದೀನಿ. ನಾವೇ ಹಿಂದುಳಿದವರು ಅಂತ 100 ಬಾರಿ ರಾಮನ ಜಪ ಮಾಡಿದ್ರೆ ರಾಮ ಪ್ರತ್ಯಕ್ಷ ಆಗ್ತಾನೆ ಅಂತ ಆ ನಂಬಿಕೆಯಿಂದ ನಾವು ಹಿಂದುಳಿದವರು ಅಂತ ಹೇಳಿ ಹಿಂದುಳಿತಾ ಇದ್ವಿ ಅಂತ ನನ್ನ ನಂಬಿಕೆ ಆಗ್ತಾ ಇದೆ. ನಾವು ಎಂದೂ ಕೂಡ ಹಿಂದುಳಿದವರಲ್ಲ. ನಾವು ಯಾವತ್ತೂ ಕೂಡ ಶ್ರಮ ಜೀವಿಗಳು. ಯಾಕೆ ಉದಾಹರಣೆ ಕೊಡ್ತೀನಿ ಅಂದ್ರೆ, ಎಲ್ಲರ ತಲೆಯಲ್ಲಿ ಇರೋದು ಬೆಂಗಳೂರು ಬಹಳ ಮುಂದುವರಿದಿದೆ ಅಂತ. ಬೆಂಗಳೂರಿನಲ್ಲಿ ಒಬ್ಬರು ದುಡಿದ್ರೆ ಸಾಕ ಮನಿ ನಡೆಯಲ್ಲ. ಆದ್ರೆ ನಮ್ಮ ಭಾಗದಲ್ಲಿ ಒಬ್ಬರು ದುಡಿದ್ರೆ 8 ಮಂದಿ ಸಾಕಷ್ಟ ನಮ್ಮ ಶ್ರೀಮಂತಿಗೆ ನಮ್ಮ ಭಾಗದಲ್ಲಿ ಇದೆ. ಇದು ಸತ್ಯ ತಾನೇ? ಒಬ್ಬರು ಮನೆಯಲ್ಲಿ ಯಜಮಾನ ದುಡಿದ್ರೆ 8 ಮಂದಿ ಸಾಲಿಗೆ ಕಳ್ತಾರೆ. ಬೆಂಗಳೂರು ಅಂತ ಸಿಟಿಯಲ್ಲಿ ಗಂಡ ದುಡಿಬೇಕು, ಹೆಂಡತಿ ದುಡಿಬೇಕು, ಮಕ್ಕಳು ದುಡಿಬೇಕು, ಮಾತ್ರ ಅವರು ತಿಂಗಳ ಅವ್ರು ಏನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದು ಇಲ್ಲ. ನಮ್ಮ ಕಟ್ಟಿತಕ್ಕಂಥ ಆ ಬಸವಣ್ಣನವರು ನಾಡಿದು, ಆ ಬಸವಣ್ಣನವರ ಅನೇಕ ಸಂತರು ಸದ್ಗುರುಗಳ ನಮ್ಮ ಪ್ರೇರಣೆ ಇದೆ ನಮ್ಮ ನಾಡಿಗೆ. ನಮ್ಮ ಈ ಕಲ್ಯಾಣ ಕರ್ನಾಟಕದ ವೈಶಿಷ್ಟ್ಯತೆ ಅದು ಕೂಡ ಇದೆ, ತಪ್ಪಾಗಲಿಕ್ಕಿಲ್ಲ. ಪ್ರತಿಯೊಬ್ಬರ ಕೂಡ ಹಕ್ಕಿದೆ. ನಾವು ಏನ್ ಮಾಡಬೇಕು, ಏನು ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ನಾವೆಲ್ಲ ನೀವು ಚಿಕ್ಕ ಮಕ್ಕಳಿದ್ದೀರಿ, ಈಗ ತಾನೇ ನೀವೆಲ್ಲ ಗುರಿ ಇಟ್ಕೋಬೇಕು. ನಾನು ಮುಂದೆ ಏನಾಗಬೇಕು. ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಲಿಕ್ಕೆ ಸಾಧ್ಯನಾ? ಎಲ್ಲರಿಗೂ ನೌಕರಿ ಕೊಡ್ತಾರ? ಸಾಫ್ಟ್ವೇರ್ ಎಷ್ಟು ದಿಸೆ ಒಂದ್ಸಲ ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿದ್ರೆ ಅವ್ರ ಲೈಫ್ ಅಲ್ಲಿಗೆ ಸ್ಟಾಪ್. ನಮ್ಮ ಕೈಯಲ್ಲಿ ಏನಿದೆ, ಏನು ನಾವು ಸಾಧಿಸಬೇಕು ಅನ್ನೋದು ಗುರುತಿಸಬೇಕು. ವಿದೇಶದಲ್ಲಿ ಮಕ್ಕಳು 14 ವರ್ಷ ಇರುವಾಗ ಒಂದು ನಿರ್ಣಯ ಮಾಡ್ತಾರೆ, ನಾನು ಒಂದು ಸಂಶೋಧನೆ ಆಗಬೇಕು, ದೇಶಕ್ಕೆ ಒಳ್ಳೇದಾಗಬೇಕು, ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಒಂದು ಇಂಡಸ್ಟ್ರಿಯಲಿಸ್ಟ್ ಆಗಬೇಕು, ಒಂದು ಫಾರ್ಮರ್ ಆಗಿರ್ಬೇಕು, ಒಂದು ದೇಶಕ್ಕೆ ನನ್ನಿಂದ ಏನಾದರೂ ಆಗಬೇಕನ್ನೋಂಥ ಕನಸು ಕಾಣ್ತಾರೆ. 21 ವರ್ಷ ಬರೋದ್ರಾಗ ಅವರು ಪೂರೈಸ್ತಾರೆ. ನಮ್ಮಲ್ಲಿ 20-30 ವರ್ಷ ಮಾತ್ರ ಕೂಡ ಅಪ್ಪರು ಕೇಳ್ತಾರೆ ಮೊಬೈಲ್ ರೀಚಾರ್ಜ್ ಮಾಡಿಕೊಡಿ ಅಂತ. ಇದನ್ನು ಹೋರಾಡಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಜವಾಬ್ದಾರಿಯನ್ನು ಕಟ್ಕೋಬೇಕಾಗಿದೆ. ಮಕ್ಕಳು ಓದದಲ್ಲಿ ಎಷ್ಟು ಶ್ರದ್ಧೆ ವಹಿಸ್ತೀರಿ, ಅದರಲ್ಲಿ ನೀವು ಎಷ್ಟು ಜನ ಮೊಬೈಲ್ ನೋಡ್ತಾ ಇದ್ದೀರಿ? ಕೈ ಎತ್ತಿ ನೋಡೋಣ. ಏನು ಡಿಸ್ಟರ್ಬೆನ್ಸ್ ಇಲ್ಲ. ಯಾರು ಮೊಬೈಲ್ ನೋಡಿಲ್ಲ ಅನ್ನೋರು ಅವ್ರ ಬಗ್ಗೆ ನಾವು ಹೇಳ್ತೀನಿ. ನಿಜವಾಗ್ಲೂ ನೋಡೋರು ಯಾರಿದ್ದಾರೆ ಕೈ ಎತ್ತಿ, ಅವ್ರು ಒಳ್ಳೆ ಸುದ್ದಿ ಹೇಳ್ತೀವಿ ನಾವು. ಕೈ ಎತ್ತಿ, ಜೋರಾಗಿ ಕೈ ಎತ್ತಿ, ಇನ್ನೂ ಎತ್ತಿ. ಎಷ್ಟು ಜನ ನೋಡ್ತೀರಿ? ಎಷ್ಟು ಜನ ನೋಡ್ತಾ ಇದ್ರಿ? ಒಳ್ಳೆದಿದು. ಯಾರು ನೋಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೆ ಸುದ್ದಿ ಹೇಳ್ತೀನಿ ನಾನು. ಮೇಲೆ ಇಷ್ಟು ಜನ ನೋಡ್ತಾ ಇದ್ದೀರಲ್ಲ, ಎಷ್ಟು ಬಿಟ್ಟು ಎಷ್ಟು ಜನ ನೋಡ್ತಾ ಇದ್ರಿ? ಕರೆಕ್ಟ್ ಕೈ ಮಾಡಿ. ಎಷ್ಟು ಬಿಟ್ಟು ಆಲ್ಮೋಸ್ಟ್ ಅದೆಲ್ಲ ಡ್ರಾಪ್ ಆಗಿದ್ದಾರೆ. ನೀವು ಮೊಬೈಲ್ ನೋಡ್ಲಿಕ್ಕೆ ತಪ್ಪಿಲ್ಲ. ಮೊಬೈಲ್ನಲ್ಲಿ ಇರ್ತಕ್ಕಂಥ ಜ್ಞಾನ ಅದು ದೊಡ್ಡ ಲೈಬ್ರರಿ ಆಗಿದೆ. ನಾವು ಬಳಸ್ಕೊಳ್ಳೋ ರೀತಿ ಇದೆ. ಪ್ರಪಂಚದಲ್ಲಿ ಅತ್ಯಂತ ಉನ್ನತ ಲೈಬ್ರರಿ ಆಗಿದೆ. ಆ ಲೈಬ್ರರಿ ನೀವು ಬಿಸಿರಿ, ನಿಮಗೆ ಬೇಕಾದವನ್ನು ನೀವು ಸರ್ಚ್ ಮಾಡಿ. ಅದು ಬಿಟ್ಟು ಕೇವಲ ಗೇಮಿಗೆ ಮಾತ್ರ ಸೀಮಿತ ಮಾಡಬೇಡ್ರಿ. ಬೇಜಾರಾದಾಗ ಕೇವಲ 1 ನಿಮಿಷ ಮಾತ್ರ ಗೇಮ್ ಆಡ್ರಿ, ತಿರ್ಗಾ ಸಂಶೋಧನೆ ಮಾಡ್ರಿ. ಅನೇಕ ವಿಷಯಗಳು ಮೊಬೈಲ್ನಲ್ಲೇ ಇದ್ದಾವೆ. ನೀವು ಎಲ್ಲಿ ಹೋಗೋದು ಬೇಕಾಗಿಲ್ಲ. ಅನೇಕ ವಿಷಯಗಳು ಏನು ಬೇಕಾದ್ರೂ ಕೂಡ ಸಿಗುತ್ತೆ. ಆದ್ರೆ ಗುರಿ ಇರಬೇಕು. ನಾನು ಒಂದು ಸಂಶೋಧನೆ ಆಗಿರ್ಬೇಕು, ನನ್ನಿಂದ ದೇಶಕ್ಕೆ ಒಂದು ತಂತ್ರಜ್ಞಾನ ಹುಟ್ಟಬೇಕು ಅನ್ನೋ ರೀತಿಯಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ. ಇವತ್ತು ಮುಂದುವರಿದ ಚೈನಾನು ನಾವು ಹೊಂದಿಕೊಂಡಿದ್ರೆ ಪ್ರತಿಯೊಂದು ಹಂತದಲ್ಲಿ ಒಂದು ಈ ಬಾಲ್ ಪೆನ್ ಒಂದು ದೊಡ್ಡ ರೀಫಿಲ್ ಹಾಕಿ ಅದನ್ನು ಫಿಲ್ ಮಾಡಿ ಅದೆಲ್ಲ ಕಟ್ಕೊಂಡ ನಮ್ಮ ಜೇಬುಗಳೆಲ್ಲ ಹಾಳಾಗ್ತಿದ್ವು. ಅದು ಕಂಡುಹಿಡಿದವರು ಯಾರು? ಕೇವಲ ಕಡಿಮೆ ರೇಟ್ನಲ್ಲಿ ಅತ್ಯಂತ ಸುಂದರವಾಗಿ ಬರ್ತಕ್ಕಂಥ ಪೆನ್ನನ್ನ ತಯಾರಿ ಮಾಡಿದವರು ಚೈನಾದವರು.
ಬಾಲ್ ಪೆನ್ ಕೆಲಸ ಮಾಡ್ತಾನೆ ಅಲ್ಲ, ಬಾಲ್ ಪೆನ್ ಯಾವ ರೀತಿ ಬೆಳೆಸಬೇಕು, ಯಾವ ರೀತಿ ಜನರಿಗೆ ಉಪಯೋಗ ಆಗ್ಬೇಕನ್ನೋ ಸಂಶೋಧನೆಗಳು ಮಾಡಿದ್ದಾರೆ. ಅದು ಉದಾಹರಣೆ ಇಟ್ಕೊಡ್ರಿ. ನಿಮ್ಮ ಕೈಲಿರ್ತಕ್ಕಂಥ ವಸ್ತುವನ್ನು ಇದ್ರ ಮುಂದಿನ ಇನ್ನು ಯಾವ ರೀತಿ ಡೆವಲಪ್ ಮಾಡಬೇಕು, ಯಾವ ರೀತಿ ಡೆವಲಪ್ ಮಾಡಬೇಕು ಅಂತ ನಿಟ್ಟಿನಲ್ಲಿ ನೀವೆಲ್ಲರೂ ಕೆಲಸ ಮಾಡಿದ್ರೆ ನಮ್ಮ ಬುದ್ಧಿವಂತಿಕೆ ಒಳಗೆ ನಮ್ಮ ಕಲ್ಯಾಣ ಕರ್ನಾಟಕ ಯಾವತ್ತೂ ಕೂಡ ಹಿಂದೆ ಇಲ್ಲ. ಆ ನಿಟ್ಟಿನಲ್ಲಿ ನಾವು ಅವಕಾಶಗಳನ್ನು ಸರಿಯಾಗಿ ಬಳಸ್ಕೊಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಬಳಸ್ಕೊಂಡಿದ್ದೆ ಆದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ದೇಶಕ್ಕೆ ಮಾದರಿ ಕರ್ನಾಟಕ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ನಮಗೆ ಮೀಸಲಾತಿ ಎಲ್ಲಾ ರೀತಿಯಲ್ಲಿ ಕೂಡ ಮೀಸಲಾತಿ ಕೊಟ್ಟಿದೆ 371J. ಇದು ನಮ್ಮ ಹೋರಾಟದ ಫಲ ಆಗಿದೆ. ಅದರಿಂದ ಇವತ್ತಿನ ನಮ್ಮ ವೈಯಕ್ತಿಕವಾಗಿ ನಮ್ಮ ಮಕ್ಕಳು ಎಲ್ಲರೂ ಕೂಡ ಒಂದು ಅವಕಾಶಗಳು ಹೆಚ್ಚಿದಾವೆ, ಸರಿಯಾಗಿ ಬಳಸ್ಕೊಂಡು ಹೋಗೋಣ, ನಮ್ಮ ಕರ್ನಾಟಕವನ್ನು ಗಟ್ಟಿಗೊಳಿಸೋಣ, ನಮ್ಮ ಮನೆತನವನ್ನು ನಾನು ಒಬ್ಬನು ನನ್ನ ದೇಶಕ್ಕೆ ನಾನು ಏನ್ ಮಾಡಬೇಕು ಏನ್ ಮಾಡವಲ್ಲೆ ಅನ್ನೋಂಥದ್ದು ನೀವು ಇಟ್ಕೊಡ್ರಿ. ಕೇವಲ 98, 99 ಮಾರ್ಕ್ಸ್ ಟಾರ್ಗೆಟ್ ಮಾಡಬೇಡ್ರಿ. ವಿದೇಶದಲ್ಲಿ ಯಾರಿಗೆ ಕೂಡ 98 ಬಂದ್ರೆ ಅವ್ರು ಹುಚ್ಚ, ಅವ್ರು ಏನು 98 ಅಂದ್ರೆ ಉಪಯೋಗ ಇಲ್ಲ. ಅವ್ರು 98 ಬಂದ್ರೆ ಅವ್ರಿಗೆ ದೊಡ್ಡ ಕ್ಲಾಸ್ ಕೊಡಿಸಿ ಅವ್ರಿಗೆ ನಿರ್ದೇಶನ ಮಾಡಲ್ಲ. ಏನಾದ್ರೂ ಸಂಶೋಧನೆ ಮಾಡಿ ಪ್ರಪಂಚಕ್ಕೆ ಪರಿಚಯ ಮಾಡ್ತಾನೆ ಆ ವ್ಯಕ್ತಿ ಮಾತ್ರ. The chairman of Dialysis Center of Koppal. Thank you, sir.